All 2x plus 3y is equal to 11 and 2x minus 4y is equal to minus 24, and hence find the value of m for which y is equal to mx plus c. ಇಲ್ಲಿ ಏನಂತ ಹೇಳಿದ್ರೆ ಮೊದಲನೇ ಭಾಗ ನಿಮ್ಗೆ ಗೊತ್ತಿದೆ, ಸಾಲ್ವ್ ಅಂತ ಹೇಳಿದ್ರೆ ಎಕ್ಸ್ ವೈ ವ್ಯಾಲ್ಯೂ ಕಂಡುಹಿಡಿಯಿರಿ ಅಂತ ಹೇಳಿ. ಇವು ಎರಡನೇ ಭಾಗ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಇದರಲ್ಲಿ ಏನಂತ ಕೀ ಆಸ್ಪೆಕ್ಟ್ ಏನಿಲ್ಲ ಮಾರ್ಕ್ ಮಾಡೋದು, m1 ಬಿಟ್ರೆ. ಸೊ ನಮ್ಮ ಉತ್ತರ ಏನು ಗಿವನ್ ಏನಂತ ಹೇಳಿದ್ರೆ ಈಕ್ವೇಶನ್ 1 2x plus 3y is equal to 11, equation 2 2x minus 4y is equal to minus 24, 1 ಮತ್ತೆ 2. ಇದೇನು ಸಿಂಪ್ಲಿಫೈ ಮಾಡೋದಂತ ಏನಿಲ್ಲ, ಸಾಕು. ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಏನು ಬರೆಯೋ ಹಾಗಿಲ್ಲ, ತೊಂದರೆ ಇಲ್ಲ. ಇವಾಗ ವ್ಯಾಲ್ಯೂಸ್ ಕಂಡುಹಿಡಿಯೋದಕ್ಕೆ ಏನು ಮಾಡ್ಬೇಕು ನಾವು? ಸಬ್ಸ್ಟಿಟ್ಯೂಷನ್ ಮೆಥಡ್, ಎಲಿಮಿನೇಷನ್ ಮೆಥಡ್, ಇಲ್ಲ ಅಂತ ಹೇಳಿದ್ರೆ ಗ್ರಾಫಿಕಲ್ ಮೆಥಡ್ ಉಪಯೋಗಿಸ್ಬೋದು. ಹೇಗಿದ್ರೆ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡ್ತಾ ಇದೀವಿ, ಹಾಗಾಗಿ ಸಬ್ಸ್ಟಿಟ್ಯೂಷನ್ ಮೆಥಡೇನೆ ಹೋಗೋಣ. ಹುಡುಗರ ಇಲ್ಲಿ ಆಕ್ಚುಲಿ ಒಂದೇ ಒಂದು ಮಾಡ್ಬೋದು. ಇಲ್ಲಿ ನಾವು ಏನಿಲ್ಲಿ ಮಾಡ್ಬೋದು ಅಂತ ಹೇಳಿದ್ರೆ, ಈ ಮೊದಲೇ ಈಕ್ವೇಶನ್ ಅಲ್ಲಿ ಏನನ್ನ ಕಾಮನ್ ಇದೆಯಾ ಅಂತ ಹೇಳಿದ್ರೆ, ಯಾವ್ದಾನ ಫ್ಯಾಕ್ಟರು, ಯಾವ್ದಾನ ಒಂದು ನಂಬರು ಎಲ್ಲಾ ನಂಬರ್ನ 2 3 11 ಇವೆಲ್ಲ ನಂಬರ್ನ ಡಿವೈಡ್ ಮಾಡೋ ಚಾನ್ಸಸ್ ಇದೆಯಾ? ಅದನ್ನ ಸಾಧ್ಯ ಆಗುತ್ತೆ ಯಾವ್ದಾನ ನಂಬರಿಗೆ. 1 ಬಿಟ್ರೆ ಇನ್ಯಾವುದಕ್ಕೂ ಆಗಲ್ಲ ಅಲ್ವಾ? ತೊಂದರೆ ಇಲ್ಲ. ಇಲ್ಲಿ ಎರಡನೇ ಈಕ್ವೇಶನ್ ಅಲ್ಲಿ ಇಲ್ಲಿ ನಮ್ಮ LCM 2 4 ಮತ್ತೆ 24 ನೆಗೆಟಿವ್ ನಂಬರ್, ನಾನು ನೆಗೆಟಿವ್ ಸೈನ್ ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ 2 4 24 ಇದರಲ್ಲಿ ನಮ್ಮ HCF ನಾಟ್ LCM, HCF ಏನಿದೆ? HCF ಬಂದು 2. ಇಲ್ಲಿ ನಮ್ಮ HCF 2 3 11 ಅಲ್ಲಿ HCF ಬಂದು 1. ಸೊ ಒಂದೆಲ್ಲ ಬಂತು ಅಂದ್ರೆ ನೆಗ್ಲೆಕ್ಟ್ ಮಾಡ್ಬೋದು. ಈ ತರ ಬೇರೆ ನಂಬರ್ ಏನಾರ ಬಂತು ಅಂತ ಹೇಳಿದ್ರೆ ಏನು ಮಾಡ್ಬೋದು? ಇಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಡಿವೈಡಿಂಗ್ ಬೈ 2 ಥ್ರೂ ಔಟ್ ಅಂತ ಹೇಳಿ, ಥ್ರೂ ಔಟ್ ಅಂತ ಹೇಳಿದ್ರೆ 2x minus 4y is equal to minus 24. ಇದನ್ನ ಡಿವೈಡ್ ಬೈ 2 ಅಂತ ಮಾಡಬೇಕು. ಏನಾಗುತ್ತೆ ಇದು? x minus 2y is equal to minus 12. ಇದು ನಮ್ಮ ಈಕ್ವೇಶನ್ 2 ಆಗುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು, ಈ ಸ್ಟಾರ್ಟಿಂಗ್ ಅಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮು ಮತ್ತೆ ಸಿಂಪ್ಲಿಫೈ ಮಾಡೋದು ಮುಂದಕ್ಕೆ ಹೋಗ್ತಾ ಹೋಗ್ತಾ ಉಪಯೋಗ ಬಂದೇ ಬರುತ್ತೆ ಅದು. ಆಯ್ತಾ? ಈ ಕ್ವಶನ್ ಕಷ್ಟ ಇದೆ ಅಂತ ಹೇಳ್ತಾರಲ್ಲ, ಏನಂತ ಹೇಳಿದ್ರೆ, ಈ ಶುರು ಆದಾಗ ಒಂದಷ್ಟು ಟ್ರಿಕ್ಸ್ ಉಪಯೋಗಿಸ್ತು ಅಂತ ಹೇಳಿದ್ರೆ ನಿಮ್ಗೆ ಕಷ್ಟದ ಕ್ವಶನ್ ಸುಲಭ ಆಗೋಗುತ್ತೆ. ಇಂಥ ಪ್ರಶ್ನೆನೇ ಇರಲಿ, ಒಂದು 10% ಆದ್ರೂ ತೊಂದರೆ ಇಲ್ಲ, ಸುಲಭ ಆಯ್ತು ಅಂದ್ರೆ ಒಳ್ಳೇದೇ ತಾನೆ. ಸೊ ಹಾಗಾಗಿ ಇವೆಲ್ಲ ಕಲಿಬೇಕು. ಇವಾಗ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಉಪಯೋಗಿಸೋಣ. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ x ಇನ್ ಟರ್ಮ್ಸ್ ಆಫ್ y ಅಂತ ಹೇಳ್ತೀವಿ, ಇಲ್ಲ y ಇನ್ ಟರ್ಮ್ಸ್ ಆಫ್ x. ಇವೆರಡು ಈಕ್ವೇಶನ್ ಅಲ್ಲಿ ಯಾವ ಕೋಎಫಿಷಿಯಂಟ್ ತುಂಬಾ ಈಸಿ ಇದೆ? ಇದರದಲ್ವಾ 1x. ಹಾಗಾಗಿ ಎಕ್ಸ್ಪ್ರೆಸಿಂಗ್ x in terms of y. So 1x is equal to 2y minus 12. ಆಯ್ತಾ? ಇದನ್ನ ನಾವು ಈಕ್ವೇಶನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ದಿಸ್ ಇಸ್ ಫ್ರಮ್ 2 ಅಲ್ವಾ? ಇದನ್ನ ಮೆನ್ಷನ್ ಮಾಡೋದು ಒಳ್ಳೇದು. ಸೊ ಇದನ್ನ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಜ್ಞಾಪಕ ಇಟ್ಕೊಂಡಿದೆ. ಸಬ್ಸ್ಟಿಟ್ಯೂಟ್ x in 1 ಏನಾಗುತ್ತೆ? 2 ಟೈಮ್ಸ್ ಆಫ್ x ಬದಲಾಗಿ 2y minus 2 ಬರೀತೀರಾ, minus 4y is equal to minus 24. ಇಲ್ಲಿ ನಾವು 2 ಟೈಮ್ಸ್ ಅಂತ ಹೇಳಿದಾಗ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸಿ
2y ಮತ್ತೆ -2 ಜೊತೆ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. 4y -4 ಆಗುತ್ತೆ. -4y ಇಸ್ ಈಕ್ವಲ್ ಟು -24 ಅಲ್ವಾ? ಸೊ ತಪ್ಪು ಮಾಡೋಣ. ಓಕೆ, ಇನ್ನೊಂದು ತಪ್ಪು ಎಕ್ಸ್ಪ್ರೆಷನ್ ತಗೊಂಡಿದ್ದೀನಿ. ಇದು +3y, ಇದು 11. ಸೊ ಇವಾಗ ನೋಡಿದ್ರಲ್ಲ, ಅದೇ ಎಕ್ಸ್ಪ್ರೆಷನ್ ಯಾವುದೋ ಒಂದು ಎಕ್ಸ್ಪ್ರೆಷನ್ ಅದೇ ವಾಪಸ್ ಈಕ್ವೇಷನ್ ಆಗ್ತು ಅಂತ ಹೇಳಿದ್ರೆ ಉತ್ತರ ಬರಲ್ಲ. ಟ್ರೂ ಸ್ಟೇಟ್ಮೆಂಟ್ ಸಿಗುತ್ತೆ ಹೊರತು ಉತ್ತರ ಬರಲ್ಲ. ಮತ್ತೊಂದು ಈಕ್ವೇಷನ್ ಹಾಕಿ ಟ್ರೂ ಸ್ಟೇಟ್ಮೆಂಟ್ ಬಂತು ಅಂತ ಹೇಳಿದ್ರೆ ಇನ್ಫೈನೈಟ್ ಸೊಲ್ಯೂಷನ್, ಫಾಲ್ಸ್ ಸ್ಟೇಟ್ಮೆಂಟ್ ಬಂತು ಅಂತ ಹೇಳಿದ್ರೆ 0 ಸೊಲ್ಯೂಷನ್. ಬಟ್ ಅದೇ ಎಕ್ಸ್ಪ್ರೆಷನ್ಗೆ ಹಾಕಿ ನಾವು ಈಕ್ವೇಷನ್ಗೆ ಹಾಕಿ ಟ್ರೂ ಸ್ಟೇಟ್ಮೆಂಟ್ ನೋಡ್ಸಿದ್ರೆ ಅದು ಉತ್ತರ ಅಲ್ಲ. ಪ್ಲಸ್ ಇದು +3y ಮತ್ತೆ ಇಲ್ಲಿ 11. ಇವಾಗ ಇಲ್ಲಿ +3y ಇಸ್ ಈಕ್ವಲ್ ಟು 11. 4y 3y 1y ಆಗುತ್ತೆ. -4 ಆ ಕಡೆ ಟ್ರಾನ್ಸ್ಪೋಸ್ ಆಯಿತು ಅಂತ ಹೇಳಿದ್ರೆ +4 ಆಗುತ್ತೆ. ಸೊ 15. ನಮ್ಮ ಉತ್ತರ y ಇಸ್ ಈಕ್ವಲ್ ಟು 15. ಸರಿನಾ? ಇವಾಗ y ನ ನಾವು ಈಕ್ವೇಷನ್ 3 ಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸಬ್ y in 3. So 1x is equal to 2 times of y minus 12. ಇದನ್ನ ನಾವು 30, 12, 18 ಇದೇ ನಮ್ಮ ಉತ್ತರ. ಇದನ್ನ ಏನ್ ಮಾಡಬೇಕು? ಮುಂದಿನ ಭಾಗದಲ್ಲಿ ಹೇಗೆ ಉಪಯೋಗ ಬರ್ತಿದೋ, ಹೆನ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ m for which y is equal to mx plus c. ಇಲ್ಲಿ ಅವರು ಮತ್ತೊಂದು ಹೇಳಬೇಕಾಗಿತ್ತು. ಏನಂತ ಹೇಳಿದ್ರೆ, ಈ ಮೂರರಲ್ಲೂ ಸೊಲ್ಯೂಷನ್ ಒಂದೇನೆ ಅಂತ ಹೇಳಬೇಕಾಗಿತ್ತು. ಅದನ್ನ ಹೇಳಿಲ್ಲ ಅವರು. ಅದು ಹೇಗೆ ಅಂತ ನಮಗೂ ಎನಿವೇಸ್ ನನ್ಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಕೊಡಬೇಕಾಯ್ತು ಅವರು, ಇಲ್ಲಾಂದ್ರೆ ಕ್ವಶನ್ ಕನ್ಫ್ಯೂಸಿಂಗ್ ಆಗಿದೆ. ಸೊ ಸಾಲ್ವ್ ದಿಸ್ ಅಂತ ಕೊಟ್ಟು ಫುಲ್ ಸ್ಟಾಪ್, ಫೈಂಡ್ ದ ವ್ಯಾಲ್ಯೂ ಆಫ್ m for which y is equal to mx plus c, where the third expression has the same solution as the first two expression ಅಂತ ಕೊಡ್ಬೇಕಾಯ್ತು. ಅಂತ ಹೇಳಿದ್ರೆ ಈ ಮೂರನೇ ಲೈನ್ ಇದೆಯಲ್ಲ, ಇದು ಕೂಡ ಇವೆರಡು ಲೈನ್ ಎಲ್ಲಿ ಪಾಸ್ ಆಗುತ್ತೋ ಅಲ್ಲೇ ಪಾಸ್ ಆಗುತ್ತೆ. ಇದನ್ನ ಕೊನೆಯದಾಗ ನಾನು ಕೋಡಲ್ಲಿ ಎಕ್ಸಿಕ್ಯೂಟ್ ಮಾಡಿ ನಾನು ನೋಡಿಸ್ತೀನಿ. ತಕ್ಷಣಕ್ಕೆ ಈ m ವ್ಯಾಲ್ಯೂ ಕಂಡುಹಿಡಿಯೋಣ. ಹೇಗೆ ಕಂಡುಹಿಡಿಯೋದು? ಗಿವನ್ y is equal to mx plus 3 has 18, 15 as its solution. 18, 15 as one of its solution. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಲೈನ್ಗೂ 1 ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಂದು ಲೈನ್ಗೂ ಇನ್ಫೈನೈಟ್ ಸೊಲ್ಯೂಷನ್ ಇರುತ್ತೆ. ಅದರಲ್ಲಿ ಇದೊಂದು ಅಂತ ಹೇಳಿ ಲೆಕ್ಕ. ಇವಾಗ ಏನ್ ಮಾಡಬೇಕು ಅಂತ ಹೇಳಿದ್ರೆ, y ಬದಲಾಗಿ 15 ಹಾಕಿ, ಇದು 18 ಹಾಕಿ, ಉಲ್ಟಾ ಬಂತು ನಮಗೆ. 15 ಇಲ್ಲ ಸರಿ ಇದೆ. ಇದು +3 ಇಲ್ಲಿ ಟ್ರಾನ್ಸ್ಪೋಸ್ ಆಯಿತು ಅಂತ ಹೇಳಿದ್ರೆ, ಈ ಕಡೆ ಹೋಯ್ತು ಅಂತ ಹೇಳಿದ್ರೆ -3 ಆಗುತ್ತೆ ಅಲ್ವಾ? ಇಲ್ಲಾಂದ್ರೆ -3 ಮಾಡ್ಬೋದು. ಸೊ ಇಲ್ಲಿ ಎಷ್ಟಾಗುತ್ತಿದೋ 12 is equal to ಇದು ಕ್ಯಾನ್ಸಲ್ ಆಗುತ್ತೆ. 18m/18m ಆಗುತ್ತೆ ಇಲ್ಲಿ. ಇವಾಗ 18 ಜೊತೆ ಡಿವೈಡ್ ಮಾಡಿ, m is equal to 6 ಅಂದರೆ ಇದು 6 ಅಲ್ಲಿ ಡಿವೈಡ್ ಆಗುತ್ತೆ. 6 2 6 3 2/3. ಸರಿನಾ? ಇದು ನಿಮ್ಮ ಈಕ್ವೇಷನ್. ಸೊ ಇದನ್ನ ನಾನು ಇವಾಗ ಗ್ರಾಫ್ ಅಲ್ಲಿ ನೋಡ್ಸೋದಕ್ಕೆ ಇದೇ ನಿಮ್ಮ ಉತ್ತರ. m is equal to 2/3. ಗ್ರಾಫ್ ಅಲ್ಲಿ ನೋಡ್ಸೋದಕ್ಕೆ ನಾನು ಈ 2/3 ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಒಂದು ಎಕ್ಸ್ಪ್ರೆಷನ್ ತಗೊಂತೀನಿ. ಸೊ ನನ್ಗೆ ಉತ್ತರ ಬರೋದು 3y is equal to 2x plus 9 ಆಗುತ್ತೆ. ಹೇಗೆ ಬಂತು ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿ, ಆಯ್ತಾ? ನಿಮ್ಗೆ ಇದೇ ಉತ್ತರ ಬರುತ್ತೆ. ಇದು ನಾನು ಗ್ರಾಫ್ ನೋಡ್ಸೋದಕ್ಕೋಸ್ಕರ ಮಾಡ್ತಾ ಇರೋದು, ಇಲ್ಲಾಂದ್ರೆ ನಿಮ್ಮ ಉತ್ತರ ಇದೆ. ಸೊ ಇಲ್ಲಿ ನಾನು 3 ಈಕ್ವೇಷನ್ ಬರುವಂತ ಗ್ರಾಫ್ ಮಾಡಿದ್ದೀನಿ. ಸೊ ಮೊದಲನೇ ಈಕ್ವೇಷನ್ ಏನು ಇದು 2 3 -11 ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ 2 3 -11. ಮತ್ತೊಂದು 1 - 2 + 12.
1 ಮೈನಸ್ 2 ಪ್ಲಸ್ 12. ಮೂರನೇದು -2 ಪ್ಲಸ್ 3 ಮೈನಸ್ 9. -2 ಪ್ಲಸ್ 3 ಮೈನಸ್ 9. ಸರಿನಾ? ನಿಮ್ಮ ಗ್ರಾಫ್ ಇಲ್ಲಿ ನೋಡಿ. ಓಯ್, ಏನೋ ತಪ್ಪು ಮಾಡಿದ್ದೀವಿ. -2, 5 ಅಂತೆ. ನಾವು ಇಲ್ಲೇ ತಪ್ಪು ಮಾಡಿದ್ವಿ ಹಾಗಾದ್ರೆ. ನೋಡೋಣ ಇಲ್ಲಿ. 2y ಇದು 13 ಬರ್ತಾ ಇದೆ. 11 ಬರ್ಕೊಡೋದು. 13 ಬರಬೇಕು. ಏನು ತಪ್ಪು ಮಾಡಿದ್ದೇನೆ? 12 ಇದು 2 ಇವೆಲ್ಲ ಸರಿ ಇದೆ. ಕ್ವಶನ್ ತಪ್ಪು ಬರ್ಕೊಂಡಿದ್ದೀನ? ಇಲ್ಲ, ಸರಿ ಇದೆ ಅದು. ಸೊ ಇದನ್ನು ನಾನು ಇದು ಸರಿ ಇದೆ. ಓ, ಇಲ್ಲೇ ತಪ್ಪು ಮಾಡಿರೋದು. ಇದು 12 ಅಲ್ವಾ? ನೋಡಿ, ತಪ್ಪು ಹಂಗೆ ನೋಡ್ದಿರ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಆಕ್ಚುಲಿ ಯಾರು ನೋಡಿ ತಪ್ಪು ಮಾಡಲ್ಲ. ಸೊ ಇದನ್ನ ಆ ಕಡೆ ಕಳಿಸಿದ್ರೆ ಸೊ -24 ಉಳ್ಕೊಳುತ್ತೆ. 11 ಇದನ್ನ ಹೋಗಿಸ್ಬೇಕು ಅಂತ ಹೇಳಿದ್ರೆ +24 ಮಾಡ್ತೀವಿ. ಸೊ y is equal to 35. ಮತ್ತೆ ಇದು 7. ಇಷ್ಟೊಂದು ತಪ್ಪಾಗಿ ಮಾಡಿದೆ. 35/7 5. 7y is equal to 35. ಎರಡು ಕಡೆಯಿಂದ 7 ಡಿವೈಡ್ ಮಾಡಿ y is equal to 5 ಆಗುತ್ತೆ. ಇಲ್ಲಿ 5 10 -2 10 -12 -2. ಇಷ್ಟೊಂದು ತಪ್ಪು ಮಾಡಲ್ಲ ಹೇಳಬೇಕು ಅಂದ್ರೆ. 4y + 3y 7y ನ ಓಕೆ. ಎನಿವೇಸ್ ತಪ್ಪೇನೆ. ಉತ್ತರ ಬಂದು -2 5 ಅಲ್ವಾ? ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸೊ ಇವಾಗ ಏನಾಗುತ್ತೆ? y is equal to mx + 3 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. 5 is equal to -+ m -2 + 3. ಸೊ m is equal to -1 ಬರುತ್ತೆ ಅಲ್ವಾ? ಟ್ರಾನ್ಸ್ಪೋಸ್ ಮಾಡಿದ್ರೆ, ಇಲ್ಲ ಅಂದ್ರೆ -3 ಮಾಡಿ 2 ಆಗುತ್ತೆ. ಇಲ್ಲಿ -2m ಇದು ಕ್ಯಾನ್ಸಲ್. ಅದಾದ್ಮೇಲೆ -2 -2. therefore m is equal to -1. ಸರಿನಾ? ನಾನು ಇದನ್ನ ಗ್ರಾಫ್ ಅಲ್ಲಿ ನೋಡ್ಸೋದಕ್ಕೆ ನಮ್ಮ ಈಕ್ವೇಶನ್ ಹೇಗಾಗುತ್ತೆ ಅಂತ ಹೇಳಿ ಬರೀತಾ ಇದ್ದೀನಿ ಇಲ್ಲಿ. y is equal to mx + 3 ಅಲ್ವಾ? ಇದು ನಮ್ಮ ಈಕ್ವೇಶನ್. ಸೊ ಇಲ್ಲಿ ನಾವು ಟೈಪ್ ಮಾಡಬೇಕಾಗುತ್ತೆ. ಮೊದಲನೇ ಈಕ್ವೇಶನ್ ಏನು? 2 - 3 ಸಾರಿ +3 -11. 2 + 3 -11. ಎರಡನೇ ಈಕ್ವೇಶನ್ 1 - 2 + 12. 1 - 2 + 12 ಕರೆಕ್ಟಾ? ಸರಿ ಇದೆ. ಮೂರನೇ ಈಕ್ವೇಶನ್ 1 1 -3. 1 1 -3. ಇದೆಲ್ಲ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೆದು ಮಾಡ್ತಾ ಇರೋದು. ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ಎಲ್ಲ ಕಾನ್ಸ್ಟೆಂಟ್ ಮತ್ತು ಕೋಎಫಿಷಿಯಂಟ್ ಲೆಫ್ಟ್ ಸೈಡ್ ಇದ್ದು ಹೇಗೆ ಕಾಣುತ್ತೋ ಆ ವ್ಯಾಲ್ಯೂನ ನಾನು ಇಲ್ಲಿ ಎಂಟರ್ ಮಾಡ್ತಾ ಇರೋದು. ಇಲ್ಲಿ ನೋಡ್ಬೋದು ನೀವು 3 ಲೈನನ್ನು ಒಂದೇ ಜಾಗ ಪಾಸ್ ಮಾಡ್ತಾ ಇದೆ. ನಿಮ್ಮ ಪ್ರಶ್ನೆ ಇದನ್ನ ಮೆನ್ಷನ್ ಮಾಡ್ಬೇಕಾಯ್ತು. ಸರಿನಾ? ಅದು ಅವ್ರು ಮಾಡಲಿಲ್ಲ, ಹಾಗಾಗಿ ನಿಮ್ಗೆ ಗೊತ್ತಾಗಿಲ್ಲ. ಸೊ 0 ಇಲ್ಲಿದೆ, 0 ಅಲ್ಲಿದೆ, 0.
0 ಇಟ್ಟರೆ ಕಾಣಿಸಲ್ಲ, ಬಟ್ ಹಾಂ, ನಾನು ಏನು ನೋಡ್ಸಕ್ಕೆ ಟ್ರೈ ಮಾಡ್ತಾ ಇರೋದು ಇಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ಹತ್ರ ಹೋಯ್ತು ಅಂತ ಹೇಳಿದ್ರೆ ನೋಡ್ಬೋದು, ಈ 3 ಲೈನು ಕೂಡ ಒಂದೇ ಜಾಗದಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಇದು ನಿಮ್ಮ ಪ್ರಶ್ನೆ, ಸರಿನಾ? ಇವಾಗ ಅರ್ಥ ಆಯ್ತಾ ಪ್ರಶ್ನೆ? ಸೊ ಹಾಗಾಗಿ ಏನು ಮಾಡೋದು ನೀವು, ಇವೆರಡು ಈಕ್ವೇಶನ್ ಸಾಲ್ವ್ ಮಾಡಿ, ಈ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿ m ವ್ಯಾಲ್ಯೂ ಕಂಡುಹಿಡಿಬೇಕು.